ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಏನು ಹಬ್ಬ? ವರಲಕ್ಷ್ಮಿ ಹಬ್ಬ. ಇವತ್ತು ನಾವೆಲ್ಲ ವರಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ. ಇವತ್ತು ನಮ್ಮ ಮನೆಗೆ ಯಾರ ಬರ್ತಿದ್ದಾರೆ, ಏನೇನು ಊಟ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಬೆಳಗಿನ ಜಾವ 5:30 ನಮ್ಮಮ್ಮ ರಂಗೋಲಿ ಎಲ್ಲ ಬಿಟ್ಟು ಕಲರ್ ಹಾಕಿದ್ದಾರೆ. ಫ್ರೆಂಡ್ಸ್ ನೋಡಿ, ಇನ್ನೂ ಎಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿದ್ದೀವಿ. ಇನ್ನೂ ಚೂರು ಡೆಕೋರೇಷನ್ ಮಾಡಬೇಕು, ಆಮೇಲೆ ಎಲ್ಲ ಪೂಜೆ ಮಾಡೋದು. ಫ್ರೆಂಡ್ಸ್, ನಮ್ಮ ಲಕ್ಷ್ಮಿ ಹೇಗೆ ಕಾಣಿಸ್ತಾರೆ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ನಮ್ಮ ಲಕ್ಷ್ಮಿ ಹೇಗಿದೆ ಅಂತ ಹೇಳಿ. ಫ್ರೆಂಡ್ಸ್, ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮಪ್ಪ ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಗೆಲ್ಲರಿಗೂ ಒಳಿಕೆ ಪೂಜೆ ಎಲ್ಲ ಆಯಿತು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೂ ಎಲ್ಲರೂ ವರಲಕ್ಷ್ಮಿ ಹಬ್ಬ ಮಾಡಿದ್ರೆ ಹೇಗಿತ್ತು? ಚೆನ್ನಾಗಿತ್ತಾ? ಸೂಪರಾಗಿತ್ತಾ? ಫ್ರೆಂಡ್ಸ್, ಇವತ್ತು ಹಬ್ಬ ಅಲ್ಲ, ಅದಕ್ಕೆ ಇವತ್ತು ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ಬಂದಿದ್ದಾನೆ. ಬನ್ನಿ ತೋರಿಸ್ತೀನಿ ನಮ್ಮ ಅಜ್ಜಿನ. ಇವರೇ ನಮ್ಮ ಅಜ್ಜಿ. ಇದು ಮಾಡ್ತಿದ್ದಾರೆ, ಬಿಟ್ಟು ಮಾಡ್ತಿದ್ದಾರೆ ರೆಡಿ. ನಮ್ಮ ಅಕ್ಕ ಎಲ್ಲೋ ಇದ್ದಾಳೆ. ಫ್ರೆಂಡ್ಸ್, ನಮ್ಮ ಅಕ್ಕ ವಾಶ್ರೂಮ್ ಹೋಗಿದ್ದಾಳೆ, ಬಂದ್ಮೇಲೆ ತೋರಿಸಿ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಹೇಗಿತ್ತು? ಚೆನ್ನಾಗಿತ್ತಲ್ಲ? ನಮ್ಮ ಮನೆಯಲ್ಲೂ ಚೆನ್ನಾಗಿತ್ತು. ಈಗ ನಮ್ಮ ಮನೆಗೆ ನಮ್ಮ ಅಜ್ಜಿ ಮತ್ತೆ ನಮ್ಮ ಮಾಮನ ಮಗಳು, ಇವರ ಹೆಸರು ಬಂದು ಇಂಚರ. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅಕ್ಕ ಆಟಾಡ್ತೀವಿ. ನಮ್ಮ ಅಕ್ಕ ಮತ್ತು ನಾನು ತಿರುಗ್ತೀವಿ. ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅಕ್ಕ ಪೂಜೆ ಮಾಡ್ತಿದ್ದೀವಿ ದೇವರಿಗೆ. ಇದು ನಮ್ಮ ದೇವ್ರ ಮನೆ. ಫ್ರೆಂಡ್ಸ್, ಇವಾಗ ನಾವು ಆರತಿ ಮಾಡ್ತಿದ್ದೀವಿ ಮತ್ತು ಇವಾಗ ನಾವಿಬ್ಬರು ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅಕ್ಕ ಕುತ್ಕೊಂಡು ಶ್ಲೋಕ ಹೇಳ್ತಿದ್ದೀವಿ ಲಕ್ಷ್ಮೀದು ಅರ್ಧ ಗಂಟೆ ಹಾಗೆ. ಫ್ರೆಂಡ್ಸ್, ನಾವಿಬ್ಬರು ಕುತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇದ್ವಿ ಹಾಗೆ. ಫ್ರೆಂಡ್ಸ್ ನೋಡಿ, ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಲಕ್ಷ್ಮಿ ಮುಂದೆ. ಹೇಗೆ ಮಾಡ್ತಿದ್ದೀನಿ ನೋಡಿ, ಹೇಳ್ತೀರಾ ನಮಗೆ? ಫ್ರೆಂಡ್ಸ್, ನಮ್ಮನ್ನು ಫ್ರೆಂಡ್ಸ್ ಬಂದಿದ್ರು, ಎಲ್ಲ ಊಟ ಮಾಡ್ಕೊಂಡು ಅದನ್ನ ಕುಂಕುಮ ತಗೊಳ್ತಿದ್ದಾರೆ. ಮತ್ತು ನಂಗೆ ಚುರಿತಿದ್ರು ಹಾಗೆ, ನನಗೆ ಕುಂಕುಮ ಇಡುತ್ತಿದ್ರು. ಫ್ರೆಂಡ್ಸ್ ಹಾಗೆ ನನ್ನ ಫ್ರೆಂಡ್ಸ್ ಬಂದಿದ್ರು. ಫ್ರೆಂಡ್ಸ್, ನನ್ನ ಬಟ್ಟೆ ಹೇಗಿದೆ? ಚೆನ್ನಾಗಿ ಕಾಣಿಸ್ತಿದ್ದೀರಾ ನಿಮ್ಮ ಮುಂದೆ? ಫ್ರೆಂಡ್ಸ್, ನಾನು ಮತ್ತು ನಮ್ಮ ಅಕ್ಕ ಸೇಮ್ ಬಟ್ಟೆ ಹಾಕೊಂಡಿದ್ವಿ. ಇಬ್ರು ಹೇಗೆ ಕಾಣಿಸ್ತಿದ್ವಿ ಅಂತ ಹೇಳಿ ಸ್ವಲ್ಪ ನಮಗೂ. ಫ್ರೆಂಡ್ಸ್, ಇವಾಗ ಎಲ್ಲರೂ ಹೋಗ್ತಿದ್ದಾರೆ. ಎಲ್ಲರೂ ನಮ್ಮ ಅಮ್ಮನ ಫೋನಲ್ಲಿ ಸೆಲ್ಫೀಸ್ ತಗೊಂಡ್ರು. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಗೊಜ್ಜು ಮತ್ತು ಒಬ್ಬಟ್ಟು ಸಾರು ಮಾಡಿ ಪಾಯಸ ಹೆಸರು ಬೇರೆ. ಫ್ರೆಂಡ್ಸ್, ಹಾಗೆ ಒಬ್ಬಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ನಿಮಗೆ ಈ ಹಬ್ಬದ ಬ್ಲಾಗ್ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ, ಬಾಯ್. ಎಲ್ಲರಿಗೂ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಿದ್ದೀನಿ. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಓಕೆ, ಗುಡ್ ನೈಟ್, ಬಾಯ್.